ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ತಮ್ಮೆಲ್ಲರಿಗೂ 2021ರಲ್ಲಿ ನಡೆದಂತಹ ಒಂದು ಮೊರಾರ್ಜಿ ವಸತಿ ಶಾಲೆಯ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ, ಇವತ್ತು ಮೊದಲನೇದಾಗಿ ನೋಡ್ಬೋದು ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು. ರಾಮನು ನೀರನ್ನು ಕುಡಿಯುವನು, ಇದರಲ್ಲಿ ಭವಿಷ್ಯತ್ ಕಾಲವಿದೆ, ಭೂತಕಾಲವಿದೆ, ಭೂತ ಭವಿಷ್ಯತ್ ಕಾಲವಿದೆ, ವರ್ತಮಾನ ಕಾಲವಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಕುಡಿಯುವನು ಅನ್ನುವಂಥ ಒಂದು ಪದ ಬಂದಾಗ ಅದು ಇಲ್ಲಿ ಭವಿಷ್ಯತ್ ಕಾಲ ಅಂತ ತಾವು ಅನ್ಕೋಬೇಕು. ಸೊ ಇಲ್ಲಿ ಎ ಆನ್ಸರ್ ಆಗುತ್ತದೆ. ಪಂಚಮಿ ಹಬ್ಬ, ಇದರಲ್ಲಿಯ ಅನುಸ್ವರಾಕ್ಷರ, ಇದು ಅನುಸ್ವಾರ ಯಾವುದು? ಭ, ಚ, ಪಂ, ಮಿ ಅಂತ ಇದೆ. ಇಲ್ಲಿ ನೋಡ್ಬೋದು ಪಂಚಮಿ ಎನ್ನುವಂಥ ಒಂದು ಶಬ್ದದಲ್ಲಿ ಮೊದಲಿಗೆ ಬಂದಿದೆಯಲ್ಲ ಪಂ ಅನ್ನುವಂಥದ್ದು, ಇದೊಂದು ಅನುಸ್ವರ. ಕೂಗಿದರೆ ರಾವಣ, ಹಾರಿದರೆ ಹನುಮ, ಕೂತರೆ ಮುನಿ, ನಾನು ಯಾರು? ಇಲ್ಲಿ ಮುಂಗುಸಿ, ಮಂಗ, ಹಾವು, ಕಪ್ಪೆ ಅಂತ ಇದೆ. ಇಲ್ಲಿ ಆನ್ಸರ್ ಕಪ್ಪೆ ಆಗುತ್ತದೆ. ಬಾಲಕರು ಪತ್ರಗಳನ್ನು ಹಂಚಿದರು, ಇದನ್ನು ಏಕವಚನದಲ್ಲಿ ಹೇಳಿದಾಗ ಬಾಲಕರು ಬಾಲಕ ಆಗುತ್ತದೆ, ಪತ್ರಗಳನ್ನು ಪತ್ರ ಆಗುತ್ತದೆ. ಇದನ್ನು ಏಕವಚನದಲ್ಲಿ ಅಂತ ಹೇಳಿದರೆ ನೋಡ್ಬೋದು ಬಾಲಕ ಪತ್ರವನ್ನು ಹಂಚಿದನು. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಮನೆ ಪ್ಲಸ್ ಉ, ಮನೆಯಿಂದ, ಮನೆಯ, ಮನೆಯು, ಮನು ಅಂತಿದೆ. ಇಲ್ಲಿ ಮನೆಯು ಆಗುತ್ತದೆ. ಕೆಲಸ, ಉದ್ಯೋಗ, ಕವನ, ಉಳಿಗ, ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ. ಇಲ್ಲಿ ಕೆಲಸ, ಉದ್ಯೋಗ, ಕವನ, ಉಳಿಗ ಅಂತಿದೆಯಲ್ಲ, ಇಲ್ಲಿ ಕೆಲಸ, ಉದ್ಯೋಗ, ಉಳಿಗ ಇವೆಲ್ಲವುಗಳ ಅರ್ಥ ಒಂದೇ, ಆದರೆ ಕವನ ಎನ್ನುವಂತಹ ಪದ ಮಾತ್ರ ಇಲ್ಲಿ ಗುಂಪಿಗೆ ಸೇರಿಲ್ಲ. ಸೊ ಇಲ್ಲಿ ಎ ಆನ್ಸರ್ ಆಗುತ್ತದೆ. ವಂದಿ ಮಾಗಧರು ಅಂದರೆ ಇಲ್ಲಿ ಹೊಗಳು ಭಟ್ಟರು, ಸೈನಿಕರು, ಮಗಧ ದೇಶದವರು, ಮಂತ್ರಿಗಳು ಅಂತ ಇದೆ. ಇಲ್ಲಿ ಹೊಗಳು ಭಟ್ಟರು. ರವೀಂದ್ರನಾಥ್ ಟ್ಯಾಗೂರ್ ಅವರ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದವರು ಶಿವರಾಮ್ ಕಾರಂತ್, ಬಿ ವಿ ಕಾರಂತ್, ಕುವೆಂಪು, ಜಿ ಎಸ್ ಶಿವರುದ್ರಪ್ಪ ಅಂತ ಇದೆ. ಇಲ್ಲಿ ಬಿ ವಿ ಕಾರಂತ್ ಅವರು. ಅಕ್ಕ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳಲ್ಲಿ ಮೊದಲಿಗೆ ಅ ಬರುತ್ತೆ, ನೆಕ್ಸ್ಟ್ 2 ವ್ಯಂಜನಗಳು, ನೆಕ್ಸ್ಟ್ ಒಂದು ಅ ಬರುತ್ತೆ. ಸೊ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇಲ್ಲಿ ಭಾರತ ದೇಶ ಸ್ವತಂತ್ರವಾದ ದಿನ ನೋಡ್ಬೋದು. ಇಲ್ಲಿ 20ನೇ ಜನವರಿ ಅಥವಾ 21/1974, 11/4/2021. ಇಲ್ಲಿ ನೋಡ್ಬೋದು 21/6/1974, 15/8 ಇಲ್ಲಿ 1947. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಧೀರ ಸೇನಾನಿ ಬೇವೂರರು ಈ ಜಿಲ್ಲೆಗೆ ಸೇರಿದ್ದಾರೆ. ಕೊಡಗು, ಕೋಲಾರ, ಬೀದರ್, ಬಾಗಲಕೋಟೆ ಅಂತ ಇದೆ. ಇಲ್ಲಿ ಧೀರ ಸೇನಾನಿ ಬೇವೂರರು ಬಾಗಲಕೋಟೆ ಜಿಲ್ಲೆಯ ಬೇವೂರಿನವರು. ಕೆ ಎಸ್ ನಿಸಾರ್ ಅಹಮದ್ ರವರ ಕವನ ರಾಯರು ಬಂದರು ಮಾವನ ಮನೆಗೆ, ನಿತ್ಯೋತ್ಸವ, ಕರಡಿಯ ಕುಣಿತ, ಅನಿಕೇತನ ಅಂತ ಇದೆ. ಇಲ್ಲಿ ನಿತ್ಯೋತ್ಸವ. ಕಾಂಚನ, ಸುಂದರ ಹುಡುಗಿ, ಸುಂದರ ಎಂಬುದು ನಾಮಪದ, ಗುಣ ವಿಶೇಷಣ, ವಿಭಕ್ತಿ, ಪ್ರತ್ಯಯ ಅಂತ ಇದೆ. ಇಲ್ಲಿ ಸುಂದರ ಎನ್ನುವಂತಹ ಪದ ಇದೆಯಲ್ಲ, ಇದೊಂದು ಗುಣ ವಿಶೇಷಣ. ಪತ್ರದ ಮೇಲ್ಭಾಗದಲ್ಲಿ ಇರಬೇಕು. ಇಲ್ಲಿ ವಿವರ, ಕ್ಷೇಮ, ದಿನಾಂಕ, ಹೆಸರು, ವಿಳಾಸ, ತೀರ್ಥರೂಪ ಅಂತ ಇದೆ. ಇಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ಕೂಡಲ ಸಂಗಮ ದೇವ ಇದಕ್ಕೆ ಉದಾಹರಣೆ. ಅನ್ವರ್ಥನಾಮ, ಭಾವನಾಮ, ರೂಢನಾಮ, ಅಂಕಿತನಾಮ. ಇಲ್ಲಿ ಕೂಡಲ ಸಂಗಮ ದೇವ ಎನ್ನುವಂತಹ ಪದ ಇದೆಯಲ್ಲ, ಅದೊಂದು ಇಟ್ಟ ಹೆಸರು. ಸೊ ಅದು ಅಂಕಿತನಾಮಕ್ಕೆ ಉದಾಹರಣೆ. ಕರ್ನಾಟಕ ಸಂಗೀತ ಪಿತಾಮಹ ಯಾರೆಂದರೆ ತ್ಯಾಗರಾಜರು, ಪುರಂದರದಾಸರು, ವಾದಿರಾಜರು, ಕನಕದಾಸರು ಅಂತ ಇದೆ. ಇಲ್ಲಿ ಪುರಂದರದಾಸರು. ರಾಮನು ನದಿಯಲ್ಲಿ ಈಜಿದನು, ಈಜಿದನು ಎಂಬುದು ಇದನ್ನು ಸೂಚಿಸುತ್ತದೆ. ಕ್ರಿಯೆ, ಪ್ರಕೃತಿ, ಕರ್ತೃ, ಕರ್ಮ ಅಂತಿದೆ. ಇಲ್ಲಿ ಈಜಿದನು ಅನ್ನುವಂತಹ ಒಂದು ಪದ ಇದೆಯಲ್ಲ, ಅದೊಂದು ಕ್ರಿಯಾಪದ ಅಥವಾ ಕ್ರಿಯೆ ಅಂತ ಹೇಳಬಹುದು. ಅದ್ಭುತವಾದ ಚಿತ್ರ, ಇಲ್ಲಿರುವ ಲೇಖನ ಚಿಹ್ನೆ, ಇಲ್ಲಿ ಏನು ಚಿಹ್ನೆ ಇದೆಯಲ್ಲ, ಇದು ಉದ್ಧರಣ, ಪ್ರಶ್ನಾರ್ಥಕ, ಪೂರ್ಣ ವಿರಾಮ, ಭಾವಸೂಚಕ ಅಂತಿದೆ. ಅದು ಭಾವಸೂಚಕ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ, ಆನಂದ ಕಂದ, ಕವಿಶಿಷ್ಯ, ಶ್ರೀ ಅಂತ ಇದೆ. ಅದು ಅಂಬಿಕಾತನಯ ದತ್ತ. ಇವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ? ಆದೇಶ ಸಂಧಿ, ದೀರ್ಘ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ. ಇಲ್ಲಿ ಆದೇಶ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ ಇವುಗಳು ಕನ್ನಡ ಸಂಧಿಗಳು. ಇದು ದೀರ್ಘ ಸಂಧಿ, ಕನ್ನಡ ಸಂಧಿ ಅಲ್ಲ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆ ನೋಡೋಣ. ದ ಬ್ರೇವರಿ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆನ್, ಇಲ್ಲಿ 2 ಅಕ್ಟೋಬರ್, 1 ಮಾರ್ಚ್, 5 ಸೆಪ್ಟೆಂಬರ್, 14 ನವೆಂಬರ್ ಅಂತಿದೆ. ಇಲ್ಲಿ 14 ನವೆಂಬರ್. ಪೈತಿ ಸೈಂಡ್ ದ್ಯಾಮನ್ ಕೆಪ್ಟ್ ದೇರ್ ಸ್ಟಡಿ, ವರ್ಕ್, ಹೆಲ್ಪ್, ಪ್ರಾಮಿಸ್ ಅಂತಿದೆ. ಇದು ಪ್ರಾಮಿಸ್ ಆಗುತ್ತದೆ. ದ ಫಸ್ಟ್ ನೇಮ್ ಆಫ್ ಸ್ವಾಮಿ ವಿವೇಕಾನಂದ, ನರೇಂದ್ರ, ಅಮರ್ನಾಥ್, ರಾಮಕೃಷ್ಣ, ರಮಣ ಮಹರ್ಷಿ ಅಂತ ಇದೆ. ಇಲ್ಲಿ ನರೇಂದ್ರ.
ಇಟ್ ಈಸ್ ನಾಟ್ ಎ ಟೆಕ್ಸ್ಟ್ ಬುಕ್ ಎ ನೋಟ್ಬುಕ್ ಅಂತಿದೆ. ದ ಅಪ್ರೋಪ್ರೈಟ್ ಕಂಜಂಕ್ಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್, ಇಲ್ಲಿ ಯಾವ ಒಂದು ಕಂಜಂಕ್ಷನ್ ಬರ್ತದೆ ಅಂತ ನೋಡಿದಾಗ ಇಲ್ಲಿ ಆ್ಯಂಡ್ ಬಟ್ ಆರ್ ಎಟ್ ಅಂತಿದೆ, ಅದು ಬಟ್ ಆಗುತ್ತದೆ. ಇಟ್ ಈಸ್ ನಾಟ್ ಎ ಟೆಕ್ಸ್ಟ್ ಬುಕ್ ಬಟ್ ಎ ನೋಟ್ಬುಕ್. ತುಂಬ ಈಸ್ ಇನ್ ಕಾಶ್ಮೀರ್, ಕೊರಿಯಾ, ಕೇರಳ, ಕರ್ನಾಟಕ ಅಂತಿದೆ, ಇಲ್ಲಿ ಕೇರಳ. ನೆಕ್ಸ್ಟು 26ನೇ ಪ್ರಶ್ನೆ ನೋಡೋಣ. ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಎ ಕೋಚ್ ಅಂತಿದೆ. ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್ ಅಂತಿದೆ. ಇಲ್ಲಿ ಬಂದಿರುವಂಥ ಒಂದು ಸೆಂಟೆನ್ಸ್ನಲ್ಲಿ ಇಲ್ಲಿ ಏನು ಚಿಹ್ನೆಗಳು ಬಂದಿದೆ ನೋಡ್ಕೋಬೇಕು ತಾವು. ಇದು ಯಾವ ಸೆಂಟೆನ್ಸ್ ಆಗುತ್ತದೆ ಅಂದರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗುತ್ತದೆ. ನಂದಿನಿ ವಾಸ್ ಮದರ್ ಆಫ್ ಕೌಶಿಕ, ಬ್ರದರ್ ಆಫ್ ಮೋಹನ್, ಡಾಟರ್ ಆಫ್ ಕಾಮಧೇನು, ಸನ್ ಆಫ್ ವಶಿಷ್ಠ ಅಂತಿದೆ, ಡಾಟರ್ ಆಫ್ ಕಾಮಧೇನು. ಚಿಲ್ಡ್ರನ್ ಆಲ್ವೇಸ್ ದ ಟ್ರೂತ್. ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಸ್ಪೀಕ್, ಸ್ಪೋಕನ್, ಸ್ಪೋಕ್, ಸ್ಪೀಕ್ಸ್ ಅಂತಿದೆ, ಇಲ್ಲಿ ಸ್ಪೀಕ್ ಆಗುತ್ತದೆ. ಚಿಲ್ಡ್ರನ್ ಆಲ್ವೇಸ್ ಸ್ಪೀಕ್ ದ ಟ್ರೂತ್. ಇನ್ನು ಕಿಟನ್ ಅಂದರೆ ಕ್ಯಾಟ್ ಆಗುತ್ತದೆ. ಫೋಲ್ ಅಂದರೆ ಅದು ಹಾರ್ಸ್, ಅದರ ಮರಿಗಳು. ನಾಗರಾಜ್ ಈಸ್ ಎ ಕ್ಲೆವರ್ ಬಾಯ್, ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್. ಇಲ್ಲಿ ಕ್ಲೆವರ್ ಎನ್ನುವಂಥದ್ದು ಒಂದು ವರ್ಣನೆ ಇರುವಂತಹ ಪದ ಆಗಿದೆ, ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಸಿ ಕಮ್ಸ್ ಟು ಸ್ಕೂಲ್, ಇಲ್ಲಿ ಕಾರ್ ಅಂತಿದೆ, ಇಲ್ಲಿ ಬಾಯ್, ಓವರ್, ವಿತ್, ಟು ಅಂತಿದೆ, ಇಲ್ಲಿ ಸಿ ಕಮ್ಸ್ ಟು ಸ್ಕೂಲ್ ಬಾಯ್ ಕಾರ್. ಲೇಟಸ್ ಟುಮಾರೋ ಅಂತಿದೆ, ಇಲ್ಲಿ ಯಾವ ಪದ ಬರ್ತದೆ? ಮ್ಯೂಟ್, ಮೀಟ್, ಮೀಟ್, ಮೆಟ್ ಅಂತಿದೆ, ಮೀಟ್. ಲೆಟಸ್ ಮೀಟ್ ಟುಮಾರೋ. ದ ರೈಮಿಂಗ್ ವರ್ಡ್ ಫಾರ್ ಸಿ ಈಸ್ ಫ್ಲೀ, ಫ್ಲೈ, ಸಿ, ಡೆನ್ ಅಂತಿದೆ. ಈ ಸಿ ಎನ್ನುವಂಥ ಪದಕ್ಕೆ ರೈಮಿಂಗ್ ವರ್ಡ್ ಸಿ ಆಗುತ್ತದೆ. ಚೂಸ್ ದ ಕರೆಕ್ಟ್ ಶಾರ್ಟ್ ಫಾರ್ಮ್. ಹೂ ಈಸ್, ಹೂಸ್, ಈಸ್ ನಾಟ್, ಇಸಂಟ್, ವಿ ಆರ್, ವೇರ್, ವಿ ವಿಲ್ ಅಂತಿದೆ, ಇಲ್ಲಿ ಈಸ್ ನಾಟ್ ಇದೆಯಲ್ಲ, ಇಸಂಟ್, ಇದೊಂದು ಶಾರ್ಟ್ ಫಾರ್ಮ್ ಆಗಿದೆ. ರಮಣ ಮಹರ್ಷಿ ವಾಸ್ ಎ ಡಾಕ್ಟರ್, ವಾಸ್ ಎನ್ ಎಂಜಿನಿಯರ್, ಲವ್ಡ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಲಿವ್ಡ್ ಇನ್ ಸಿಟಿ ಅಂತಿದೆ, ಇಲ್ಲಿ ಸಿ ಆಪ್ಷನ್, ಲವ್ಡ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಫೆಮಿನೈನ್ ಜೆಂಡರ್ ಆಫ್ ಮೆನ್ ಈಸ್, ಈ ಮೆನ್ ಎನ್ನುವಂತಹ ಪದದ ಇಲ್ಲಿ ಸ್ತ್ರೀಲಿಂಗ ರೂಪ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೆನ್ ಇದು ಪುರುಷರಿಗೆ ಮೆನ್ ಅಂತ ತಗೊಂಡ್ರೆ ಇಲ್ಲಿ ವುಮೆನ್ ಮಹಿಳೆಯರು, ಪುರುಷರು ಮಹಿಳೆಯರು, ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಈಸ್ ಯುವರ್ ಕ್ಲಾಸ್ ಟೀಚರ್, ಇಲ್ಲಿ ಕ್ವಶನ್ ಮಾರ್ಕ್ ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋದಾಗ ಹೂ ಈಸ್ ಯುವರ್ ಕ್ಲಾಸ್ ಟೀಚರ್. ದ ಅಪೋಸಿಟ್ ವರ್ಡ್ ಆ್ಯಕ್ಟಿವ್ ಈಸ್ ನೋಡ್ಬೋದು, ಲೇಜಿ, ಸ್ಪೀಡಿ, ಫಾಸ್ಟ್, ಕ್ವಿಕ್ ಅಂತಿದೆ. ಅಪೋಸಿಟ್ ವರ್ಡ್ ಆ್ಯಕ್ಟಿವ್ದು ಲೇಜಿ. ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್, ಚೂಸ್ ದ ಕರೆಕ್ಟ್ ಆಪ್ಷನ್. ಇದು 4 ಆಪ್ಷನ್ಸ್ಗಳು ನೋಡಿದಾಗ ಒನ್ ಶುಡ್ ಇಂಪ್ಲಿಮೆಂಟ್ ಹಿಸ್ ಆ್ಯಕ್ಷನ್ಸ್ ರೆದರ್ ದೆನ್ ಕೀಪ್ ಟಾಕಿಂಗ್ ಅಬೌಟ್ ದೆಮ್. ಆ್ಯಕ್ಷನ್ ಈಸ್ ಬೆಟರ್ ಸ್ಪೀಕರ್ ದ್ಯಾನ್ ವರ್ಡ್, ವರ್ಡ್ ಈಸ್ ಬೆಟರ್ ದ್ಯಾನ್ ಆ್ಯಕ್ಷನ್, ಆ್ಯಕ್ಷನ್ಸ್ ಕ್ಯಾನ್ ಸ್ಪೀಕ್ಸ್ ವರ್ಡ್ಸ್ ಅಂತಿದೆ, ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು 40ನೇ ಪ್ರಶ್ನೆ. ದಿಸ್ ಈಸ್ ಅಡ್ವೆಂಚರ್ ಸ್ಟೋರಿ ಆ್ಯನ್ ಆನ್ ಎ ದ ಅಂತ ಇದೆ. ಇಲ್ಲಿದೊಂದು ಆರ್ಟಿಕಲ್ ಎ ಬರುತ್ತದೆ, ಯಾಕಂದರೆ ಇಲ್ಲಿ ಸ್ವರ ವೊವೆಲ್ ಸೌಂಡ್ ಇರುವುದರಿಂದಾಗಿ ದಿಸ್ ಈಸ್ ಆ್ಯನ್ ಅಡ್ವೆಂಚರಸ್ ಸ್ಟೋರಿ ಆಗುತ್ತದೆ. ಇನ್ನು ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಆಕೃತಿ ಹೆಸರು ಏನೆಂದರೆ ಸಿಲಿಂಡರ್, ಶಂಕು, ಘನಾಕೃತಿ, ಆಯತ ಘನ ಅಂತಿದೆ, ಇದು ಶಂಕು ಆಗಿದೆ, ಇಲ್ಲಿ ಬಿ ಆಪ್ಷನ್. 3763 ಇಂಟು 23, ಇದರ ಆನ್ಸರ್ ಎಷ್ಟು ಬರುತ್ತೆ? 4 ಆಪ್ಷನ್ಸ್ಗಳಿದಾವೆ. ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ ನೋಡೋಣ, ಇಲ್ಲಿ ಮೊದಲಿಗೆ ಒಂದೊಂದು ಅಂಕೆಯಿಂದ ಗುಣಾಕಾರ ಮಾಡೋಣ. ಇಲ್ಲಿ 3 3 9 ಬರುತ್ತೆ ನೋಡಿ. ಸೊ ಇದು ಬಿಡಿ ಸ್ಥಾನದಲ್ಲಿ 9 ಉಳಿಯುತ್ತದೆ. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ 9 ಉಳಿಯೋದು ಯಾವುದು ಅಂದರೆ ಇಲ್ಲಿ ಸಿ ಆಪ್ಷನ್ ಆಗಿದೆ. ಸೊ ಇಲ್ಲಿ ಆನ್ಸರು ಸಿನೇ ಆಗುತ್ತದೆ. ತಾವು ಇದನ್ನು ಬೇಕಾದರೆ ಗುಣಾಕಾರ ಮಾಡಿ ನೋಡ್ಬೋದು. ಇನ್ನು 10ನೇ 2 ಇದನ್ನು ದಶಮಾಂಶ ಭಿನ್ನರಾಶಿಯಲ್ಲಿ ಬರೆದಾಗ ನೋಡ್ಬೋದು, ಇದು 0.2 ಆಗುತ್ತದೆ. ಇನ್ನು ನೆಕ್ಸ್ಟು ಇಲ್ಲಿ 12, 24, 36, 48. ನೆಕ್ಸ್ಟ್ ಯಾವ್ದು ಬರುತ್ತಾ? ಇಲ್ಲಿ 12 24, 12 36, 12 48, 12 60. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ಒಂದು ಪುಸ್ತಕದ ಬೆಲೆ 24 ರೂಪಾಯಿ 75 ಪೈಸೆ ಆದರೆ 6 ಪುಸ್ತಕದ ಬೆಲೆ ಎಷ್ಟು? ಇಲ್ಲಿ ನೋಡ್ಬೋದು, ಇಲ್ಲಿ 24 ರೂಪಾಯಿ 75 ಪೈಸೆ ಇಂಟು 6. ಸೊ ಇಲ್ಲಿ 6 5 30, 6 7 42, 3 45, 6 4 24, 28, 6 2 12, 14. 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ತಾವು ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟರೆ 148 ರೂಪಾಯಿ 50 ಪೈಸೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಗೆ 7:20 AM ಕೆಲಸಕ್ಕಾಗಿ ಹೋಗುತ್ತಾನೆ. ಕೆಲಸ ಮುಗಿಸಿ 3:20 PM ನೋಡ್ಬೋದು, ಇಲ್ಲಿ ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು? ಇಲ್ಲಿ 10 ಗಂಟೆ, 12 ಗಂಟೆ, 8 ಗಂಟೆ, 6 ಗಂಟೆ ಅಂತಿದೆ. ಇಲ್ಲಿ ನೋಡ್ಬೋದು 7:20 AM ಇಂದ ಇಲ್ಲಿ 3
20. ಸೊ ಇಲ್ಲಿ 7 ಗಂಟೆ ಅಂದಿದ್ದಾರೆ ಅಂದರೆ 7:20 ಬಿಟ್ಟು 8ರಿಂದ ತಾವು ಕೌಂಟ್ ಮಾಡಬೇಕು. ಅಂದರೆ 8, 9, 10, 11, 12, 1, 2, 3. ಸೊ 1, 2, 3, 4, 5, 6, 7, 8. ಸೊ ಇಲ್ಲಿ 8 ಗಂಟೆ ಆತ ಅಲ್ಲಿ ಕೆಲಸ ಮಾಡಿದ್ದಾನೆ. 7,000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರಿಗೆ ಸಮ ಅಂದರೆ ಅದು 7 ಕಿಲೋ ಲೀಟರ್ಗೆ ಸಮ ಅಂತ ಹೇಳ್ಬೋದು. ಈ ವೃತ್ತದಲ್ಲಿ ವ್ಯಾಸ ಯಾವುದು ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಇಲ್ಲಿ ANBPQ ಅಂತ ಇದೆ. ವ್ಯಾಸ ನೋಡಿ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ. ಹಾಗಾಗಿ ಇಲ್ಲಿ AB ಅಂತ ಏನಿದೆಯಲ್ಲ ಇದೊಂದು ವ್ಯಾಸ ಆಗಿದೆ. ಸೊ ಬಿ ಆಪ್ಷನ್ ಆಗುತ್ತದೆ. 5 kg 600 ಗ್ರಾಮನ್ನು ಗ್ರಾಮ್ಗಳಾಗಿ ಪರಿವರ್ತಿಸಿದಾಗ 1 kgಗೆ 1,000 ಗ್ರಾಮ್. ಇಲ್ಲಿ 5 kg ಇದೆ ಅಂದರೆ 5,000 ಪ್ಲಸ್ 600. ಸೊ 5,600 ಗ್ರಾಮ್. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಈ ಘನ ಚೌಕದಲ್ಲಿ ಮುಖಗಳ ಸಂಖ್ಯೆ ಎಷ್ಟು? ಮುಖಗಳು ನೋಡ್ಬೋದು, ಇಲ್ಲಿ 1, ನೆಕ್ಸ್ಟು ಇಲ್ಲೊಂದು 2, ಅದೇ ರೀತಿ 3, 4, 5, ಮೇಲ್ಗಡೆ ಅದರ ಹಿಂದ್ಗಡೆ 1, ಟೋಟಲಿ 6 ಮುಖಗಳಿವೆ. ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಎಂದಿದ್ದಾರೆ. ಇಲ್ಲಿ ನೋಡ್ಬೋದು 1ನೇ 5, 1ನೇ 6, 5ನೇ 1, 6ನೇ 1 ಅಂತಿದೆ. ಇಲ್ಲಿ ಟೋಟಲ್ ಇರುವಂತಹ ಭಾಗಗಳು 6, ಅಲ್ಲಿ ಬಣ್ಣ ಬಳಿದ ಭಾಗ 1. ಸೊ ಇಲ್ಲಿ 6ನೇ 1, ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ಈ ಸಂಕಲನ ಮಾಡಬೇಕಿದ್ರೆ 3,626 ಪ್ಲಸ್ 5,243, 6, 3, 9 ಆಗುತ್ತೆ ನೋಡಿ. ನೆಕ್ಸ್ಟ್ ಇಲ್ಲಿ 2, 4, 6, 6, 2, 7, 3, 5, 8, 8,769. ಸೊ ಇಲ್ಲಿ 3,626 ನೋಡ್ಬೋದು. 3,626, 5,243, 6, 3, 9, 2, 4, 6, 6, 2, 8, 5, 3, 8, 8,869. ಸೊ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು 9,000 ಮೈನಸ್ 5,348, 9,000 ಮೈನಸ್ 5,348. ಸೊ ಇಲ್ಲಿ 10ರಲ್ಲಿ 8 ಹೋದರೆ 2, ಇಲ್ಲಿ 10ರಲ್ಲಿ 5 ಹೋದರೆ 5, ಮತ್ತು 10ರಲ್ಲಿ 4 ಹೋದರೆ 6, 9ರಲ್ಲಿ 6 ಹೋದರೆ 3. ಸೊ 3,652. ಸೊ ಸಿ ಆಪ್ಷನ್ ಆಗುತ್ತದೆ. ಆಯತಾಕಾರದ ಕೊಠಡಿಯ ನೆಲದ ಉದ್ದ 4 ಮೀಟರ್, ಅಗಲ 3 ಮೀಟರ್ ಇದ್ದರೆ ಅದರ ಸುತ್ತಳತೆ ಎಷ್ಟು? ಸುತ್ತಳತೆ ಕಂಡುಹಿಡಿಯುವ ಸೂತ್ರ ತಮಗೆ ಗೊತ್ತಿದೆ. ಆಯತದ್ದು 2 ಉದ್ದ ಪ್ಲಸ್ 2 ಅಗಲ, ಇದು ಸೂತ್ರ ಆಯತದ ಸುತ್ತಳತೆದು. ಇಲ್ಲಿ 2 ಉದ್ದ 4 ಪ್ಲಸ್ 2 ಇಲ್ಲಿ 3, 2 4 8, 2 3 6, ಟೋಟಲಿ 14 ಮೀಟರ್. ಸೊ ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್, ಅದರ ವಿಸ್ತೀರ್ಣ ಎಷ್ಟು? ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ನಿಮಗೆ ಗೊತ್ತಿದೆ, ಎ ಸ್ಕ್ವೇರ್. ಒಂದು ಭಾಗ ಕೊಟ್ಟಿದ್ದಾರೆ ಅಂದರೆ ಅದರದ್ದು ಸ್ಕ್ವೇರನ್ನು ಮಾಡಬೇಕು. ಸೊ 6 36 ಸ್ಕ್ವೇರ್ ಮೀಟರ್. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 3,000 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ. 1,000 ಮೀಟರ್ಗೆ 1 ಕಿಲೋಮೀಟರ್, 3,000 ಮೀಟರ್ಗೆ 3,000 ಕಿಲೋಮೀಟರ್. ಹಾಗಾದರೆ ಇಲ್ಲಿ ನೋಡ್ಬೋದು 3 ಕಿಲೋಮೀಟರ್ ಆಗುತ್ತದೆ. 1,000 ಮೀಟರ್ ಈಸ್ಕ್ವಲ್ ಟು 1 ಕಿಲೋಮೀಟರ್, 3,000 ಮೀಟರ್ ಈಸ್ಕ್ವಲ್ ಟು 3 ಕಿಲೋಮೀಟರ್. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. 37,946ಕ್ಕೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತದೆ. ಇದನ್ನು ನಾವೇನು ಮಾಡಬೇಕು ಅಂದರೆ ಇಲ್ಲಿ 91,643 ಮೈನಸ್ 37,946. ಇಲ್ಲಿ 13ರಲ್ಲಿ 6 ಹೋದರೆ 7, 14ರಲ್ಲಿ 5 ಹೋದರೆ 9, 16ರಲ್ಲಿ 10 ಹೋದರೆ 6, 11ರಲ್ಲಿ 8 ಹೋದರೆ 3, 9ರಲ್ಲಿ 4 ಹೋದರೆ 5, 53,697. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು 1,435 ಭಾಗಿಸು 15ರ ಭಾಗಲಬ್ಧ ಅಂತ ಹೇಳಿದ್ದಾರೆ. ನಿಮಗೆ ತಿಳಿಸೋದಾದರೆ ಇಲ್ಲಿ ನೋಡ್ಬೋದು 1,435 ಭಾಗಿಸು 15, 15 9 135 ನೋಡ್ಬೋದು. 135, 13ರಲ್ಲಿ 5 ಹೋದರೆ 8, ಸೊ ಇಲ್ಲಿ 0, ಇಲ್ಲಿ 0, ಇಲ್ಲಿ 5, 15 4 60, 15 75, 15 6 90 ಆಗೋದ್ರೆ 15 ಇಲ್ಲಿ 75. ಸೊ ಇಲ್ಲಿ ಆನ್ಸರ್ ಎಷ್ಟು ಬಂತು? 95. ಇಲ್ಲಿದೆ ನೋಡಿ ಸಿ ಆಪ್ಷನ್. ಇವುಗಳಲ್ಲಿ ವಿಶಾಲ ಕೋನಕ್ಕೆ ಉದಾಹರಣೆ ನೋಡ್ರಿ. 53 ಡಿಗ್ರಿ, 46 ಡಿಗ್ರಿ, 65 ಡಿಗ್ರಿ, 138 ಡಿಗ್ರಿ ಇದೆಯಲ್ಲ, ಇದು ವಿಶಾಲ ಕೋನಕ್ಕೆ ಉದಾಹರಣೆ, ಡಿ ಆಪ್ಷನ್. ಈ ಸಂಖ್ಯೆಯನ್ನು ಅಲ್ಪವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ. 65,718.
65,000 ಕಾಮ ಹಾಕಿ 718 ಇಲ್ಲಿ ನೋಡ್ತಾ ಹೋಗಿ ಎ ಆಪ್ಷನ್ನು ಆಗುತ್ತದೆ.